ನನಗಂತೂ ತುಂಬ ಬೇಜಾರಾಗ್ತೈತೆ. ಸ್ವಲ್ಪ ಹೊತ್ತು ಸುಮ್ಮನೆ ಇಲ್ಲ ನಮ್ಮ ಅಮ್ಮನ ಮನೇಲಿ ಕೂತ್ಕೊಂಡು ಹೋಗ್ತೀನಿ. ರೇಗಾಡಿರಿದ್ರೆ ನನಗಂತೂ ಆಗೋದೇ ಇಲ್ಲ. ರೇಗಾಡಿದ್ರೆ ಹೆಂಗೆಂಗೋ ಆಗುತ್ತೆ. ಅದಕ್ಕೆ ಮತ್ತೆ ಇಂಥವೇನಾದ್ರೂ ಸಮಸ್ಯೆಗಳಿದ್ದಾಗ ರೇಗಾಡೋಕ್ಕೆ ಹೋಗ್ಬಾರ್ದು. ನನಗೆ ರೇಗಾಡ್ಬಿಟ್ರೆ ಒಂಥರ ಟೆನ್ಷನ್ ಆದಂಗೆ ಆಗ್ಬಿಡುತ್ತೆ. ತುಂಬ ಬೇಜಾರಾಗ್ತೈತೆ. ಏನಪ್ಪ ಇದು, ಇವಳು ಯಾಕೆ ಹಿಂಗೆ ಮಾಡ್ತಾಳೆ ಅಂತ ಹೇಳಿ ಮನೇಲಿ ಹಿಂಗಿದ್ರೆ ಒಂಥರ ತುಂಬ ಬೇಜಾರು. ಏನು ಮಾಡಲಿ, ಸ್ವಲ್ಪ ಸುಮ್ಮನೆ ಕೂತ್ಕೊಂಡು ಹೋಗ್ತೀನಿ. ಯಾಕಮ್ಮ ಸಂಗೀತ, ಏನಾಯ್ತು? ಯಾಕೆ ಹಿಂಗೆ ಕೂತ್ಕೊಂಡಿದ್ದೀಯಾ? ಏನಿಲ್ಲ ಕಣಮ್ಮ, ಏನೋ ಒಂಥರ ಮನ್ಸಿಗೆ ಬೇಜಾರು, ಅದಕ್ಕೇನೆ ಸುಮ್ಮನೆ ಕೂತ್ಕೊಂಡಿದ್ದೆ. ಯಾಕೆ ಸಂಗೀತ, ಯಾಕೆ ಹುಷಾರಿಲ್ವ? ಯಾಕೋ ಸಪ್ಪಗಿದೆಯಾ? ಚೆನ್ನಾಗಿದ್ದೀನಿ ಕಣಮ್ಮ. ಆಗ ನಮ್ಮ ಮನೆಗೆ ಅವಳದೊಂದು ಮನೆ ಟೆನ್ಷನ್ ಆಗಿಬಿಟ್ಟೈತೆ. ಅಲ್ಲ, ನಾನು ದಿನ ಸಾಂಬಾರು ಅನ್ನ ಎಲ್ಲ ಮಾಡಿಟ್ಟೋಗಿರೋದೆಲ್ಲ ದಿನ ಚೆಲ್ತಾ ಇದ್ದಾಳಲ್ಲಮ್ಮ. ಅದಕ್ಕೇನೆ ಇವತ್ತು ನಾನು ಉಳ್ಕೊಂಡು ಕೇಳೋಣ ಅಂತ ಹೋದ್ನಲ್ಲ, ಅದಕ್ಕೇನೆ ಇವತ್ತು ಸಿಗೆ ಬಿದ್ಲು. ಅವಳೆ ಕಣಮ್ಮ ಅದನ್ನ ಮಾಡ್ತಾ ಇರೋದು, ಬೇರೆ ಯಾರು ಅಲ್ಲ. ದಿನ ಸಾಂಬಾರು ಅದೆಲ್ಲ ಚೆಲ್ಲೋಗೋದಲ್ಲ, ಅದನ್ನೆಲ್ಲ ಮಾಡ್ತಿರೋದು ಇವಳೇನೆ. ಬೇರೆ ಯಾರು ಅಲ್ಲ. ಅದಕ್ಕೇನೆ ನನಗಂತೂ ತುಂಬ ಬೇಜಾರಾಯಿತು. ಸರಿಯಾಗಿ ಗಲಾಟೆ ಮಾಡಿ ಬಂದೆ. ಇಂಥವೇನಕ್ಕೆ ಮಾಡ್ತೀಯಾ, ತಿನ್ನ ಅನ್ನೋದ ಮೇಲೆ ಯಾಕೆ ದೌಲತ್ ಮಾಡ್ತೀಯಾ ಅಂತ ಹೇಳಿ ಚೆನ್ನಾಗಿ ಬೈದು ಬಂದೆ. ಯಾರಕ್ಕ? ಇನ್ಯಾರು ಅಲ್ಲ, ಮನೆಗೆ ಅವಳ ಜೊತೆಗೆ ಅವ್ರ ಆಂಟಿನೂ ಅವಳು ಬಂದಿದ್ದಾರಲ್ಲ, ಅವರಿಬ್ರು ಸೇರಿಕೊಂಡು ಹೆಂಗಿದು ಮಾಡ್ತಾ ಇದ್ದಾರೆ ನೋಡು ದೀಕ್ಷಾ. ನಾನು ಎಷ್ಟು ಹೇಳ್ತಾ ಇದ್ದೀನಿ ಸುಮ್ಮನಿರ್ರಿ, ಆ ಥರ ಮಾಡಬೇಡ್ರಿ ಅಂತ ಹೇಳಿದ್ರೆ ನನಗೆ ಗೊತ್ತಿತ್ತು ಅವರೇ ಮಾಡೋದು ಅಂತ ಹೇಳಿ. ಇಂಥ ಮಾಡಬಾರ್ದು ಅಂತ ನಾನು ಅವ್ರಿಗೆ ಅರ್ಥ ಆಗಲಿ ಅನ್ನೋ ಥರ ನಾನು ಎಷ್ಟು ಸಮಾಧಾನದಲ್ಲಿ ಮಾತಾಡಿದ್ರು ಅವರು ಅರ್ಥನೇ ಮಾಡ್ಕೊಂಬಂಗಿಲ್ಲ. ಎಷ್ಟು ಒಳ್ಳೆ ಮಾತಲ್ಲಿ ಹೇಳ್ದೆ ಗೊತ್ತಾ ದೀಕ್ಷಾ, ನಾನು ಕೇಳಲಿಲ್ಲ. ಅದಕ್ಕೆ ಸರಿಯಾಗಿ ಬೈದು ಬಂದಿದ್ದೀನಿ. ಅದಕ್ಕೆ ಮಾವನಿಗೆಲ್ಲ ತೋರಿಸಿ ಅವ್ರ ಫೋನಲ್ಲಿ ಎಲ್ಲ ಬಂಡವಾಳ ಅವ್ರ ಮಾವನಿಗೆಲ್ಲ ತೋರಿಸ್ಬಿಟ್ಟು ಅತ್ತಿಗೆಲ್ಲ ತೋರಿಸಿದಕ್ಕೆ ಅವರು ಚೆನ್ನಾಗಿ ಬೈದರು. ಅದಕ್ಕೆ ನನಗೂ ರೇಗಾಡಿ ಒಂಥರ ಬೇಜಾರಾದಂಗೆ ಆಯಿತು. ಅದಕ್ಕೆ ಬಂದೆ. ನನಗೆ ರೇಗಾಡೋದು ಇದೆಲ್ಲ ನನಗೆ ಜಗಳ ಅಂದರೆ ಬೇಜಾರಾದಂಗೆ ಆಗುತ್ತೆ. ಅವಳು, ಅಕ್ಕ ನಿನಗೆ ಯಾರೂ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಅಂದ್ಕೊಬಿಟ್ಟಿದ್ದಾಳೆ. ಬಾ ಹೋಗೋಣ ಅದು ಯಾಕೆ ಹಂಗೆ ಮಾಡ್ತಾಳೆ ಕೇಳೋಣ, ನಾನು ಬರ್ತೀನಿ. ನನ್ನ ನೋಡಿದ್ರು ಅಷ್ಟೇ ಅಕ್ಕ, ಮೋಸ ಮಾಡಿ ನನ್ನ ಗಂಡ ಮಾಡ್ತಿರೋ ಕಂಪ್ಯೂಟರ್ ಸೆಂಟ್ರನ್ನ ತೊಗೊಂಡಿದ್ದಾಳೆ ಅಂತ ಹೇಳಿ ನಾನು ಹೋಗೋ ಟೈಮ್ನಾಗೆಲ್ಲ ಅವಳು ಮಾತಾಡ್ತಾಳೆ. ಮೋಸ ಮಾಡಿ ಒಬ್ರದ್ದು ತೊಗೊಂಡಿದ್ದಾಳೆ. ನನ್ನ ಗಂಡ ಎಂಥ ಚೆನ್ನಾಗಿ ದುಡ್ಕೊಂಡಿದ್ರು, ಒಬ್ರು ಹೊಟ್ಟೆ ಮೇಲೆ ಹೊಡಿಬಾರ್ದು ಅಂತ ಮಾತಾಡ್ತಾಳೆ. ಅಕ್ಕ ನಾನೇನು ಮಾಡಿದ್ದೀನಿ, ಅಲ್ಲೇ 2-3 ಸತಿ ನಾನು ಕೇಳಿಸ್ಕೊಂಡು ಸುಮ್ಮನೆ ಹೋಗಿದ್ದೀನಿ ಗೊತ್ತಾ. ಎಲ್ಲರ ಹತ್ರನೂ ಹಂಗೆ ನಮ್ಮ ಮರ್ಯಾದೆ ಹೋಗೋ ಥರ ಮಾತಾಡ್ತಾಳೆ ಅವಳು. ಅಯ್ಯೋ ಮಾತಾಡಲಿ ಬಿಡಮ್ಮ, ಮಾಡೋರೆಲ್ಲ ಮಾಡಲಿ, ಮಾತಾಡೋರೆಲ್ಲ ಮಾತಾಡಲಿ, ಸಮಾಧಾನದಾಗಿರೋ ಅಷ್ಟೇ. ದಿಶಾ ಸುಮ್ಕಿರು. ಯಾರೋ ಏನೋ ಅಂತಾರೆ, ಯಾರೋ ಮೂರನೇವರೆಲ್ಲ ಹೇಳಿರೋದಕ್ಕೆ ಕೇಳ್ಬೇಕು ಹೋಗ್ಬೇಡ ನೀನು. ಸುಮ್ಮನಿರು, ತಲೆ ಕೆಡಿಸ್ಕೋಬೇಡ. ಆಗೋದಾಗುತ್ತೆ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನಿರಮ್ಮ, ನಿನಗೆ ಒಳ್ಳೇದಾಗುತ್ತೆ. ಸುಮ್ಮನಿರು ಸಂಗೀತ, ನೀನೇ ಸ್ವಲ್ಪ ಸುಧಾರಿಸ್ಕ, ನಿನಗೆ ಒಳ್ಳೇದಾಗುತ್ತೆ ಅಷ್ಟೇ. ಆಗ ಕಾಲೆಳಿಯೋರು ಯಾವತ್ತೂ ಕಾಲು ಕೆಳಗಿರ್ತಾರೆ ಅಂತ ಹೇಳಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಅವಳು ಇವಾಗ ನಿನಗೆ ಸ್ವಲ್ಪ ಚೆನ್ನಾಗಿರೋದಕ್ಕೆ, ನಿನ್ನ ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ತಾ ಇರೋದಕ್ಕೆ, ನಿನ್ನ ಗೌರ್ಮೆಂಟ್ ಕೆಲಸದಲ್ಲಿರೋದಕ್ಕೆ ಹೊಟ್ಟೆ ಹುರ್ಕೊಂಬ್ತಾ ಇದ್ದಾರೆ. ಅದಕ್ಕೇ ನಿನ್ನ ತಲೆ ಕೆಡಿಸ್ಕೋಬೇಡ, ಸರಿನಾ? ನಿನ್ನ ಪಾಡಿಗೆ ನೀನು ಆರಾಮಾಗಿ ಸುಮ್ಮನೆ ಚೆನ್ನಾಗಿರೋದು ಕಲಿ. ಅಂಥವರೆಲ್ಲ ಇದ್ದೇ ಇರ್ತಾರೆ, ಅಕ್ಕಪಕ್ಕ ಅಂದಮೇಲೆ, ಮನೆ ಅಂದಮೇಲೆ ಇಂಥವೆಲ್ಲ ಇದ್ದೇ ಇರ್ತವೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಇಲ್ಲ ಕಣಮ್ಮ, ಸುಮ್ಮನಿರಮ್ಮ. ಅವಳು ಹೋಗಿ ಚೆನ್ನಾಗಿ ಬೈದ್ರೆ ಮತ್ತೆ, ಅಲ್ಲ ಇಂಥವೇನಕ್ಕೆ ಮಾಡಬೇಕು ಅಂತ ಹೇಳಿ ಅಲ್ಲ, ಅವಳ ಪಾಡಿಗಳು ಇರೋಳು ಸುಮ್ಮನೆ ಇರಬೇಕು. ಅನ್ನ ಸಾಂಬಾರೆಲ್ಲ ಚೆಲ್ಲೋದು ನಮ್ಮಕ್ಕೆ ಎಷ್ಟು ದಿವಸ ಬೇಜಾರಾಗವಳ ಗೊತ್ತಾ. ಎಷ್ಟು ದಿವಸ ನೋಡಿ ಹಿಂಗೆ ಆಗ್ತೈತೆ, ಏನು ಮಾಡೋದು ಅಂತ ಹೇಳಿ ಎಷ್ಟು ಬೇಜಾರಾಗಿದ್ದಾಳೆ. ಹಿಂಗೆ ಮಾಡಿದ್ರೆ ಅವಳಿಗೆ ಬೇಜಾರಾಗಕ್ಕಿಲ್ವ? ನನಗೆ ಬೇಜಾರಾಗುತ್ತೆ ಅಂದಮೇಲೆ ಹಿಂಗೆ ಮಾತಾಡ್ತಾಳೆ. ನಾವು ಹೋಗೋ ಟೈಮ್ನಾಗೆಲ್ಲ ಮಾತಾಡೋದು, ನಮ್ಮ ಮರ್ಯಾದೆ ತಗೊಂಡು ಊರಾಗೆಲ್ಲನ ಹಂಗೆ ಹಿಂಗೆ ಅಂತ ಹೇಳಿ ಎಲ್ಲರ ಕೊಟ್ಟು ಅದು ಇದು ಬೈಕೊಳ್ಳೋದು ಅದೆಲ್ಲ ಮಾಡ್ತಾಳೆ. ಅದು ನಾನೇನು ಮೋಸ ಮಾಡಿದ್ದೀನಿ ಅವ್ರ ಗಂಡಿಗೆ? ಮೋಸ ಮಾಡಿ ಬರೆಸ್ಕೊಂಡಿದ್ದಾಳೆ ಅಂತ ಹೇಳಿ ಹೇಳ್ತಾಳೆ. ಮೋಸ ಮಾಡಿ ನಾನು ಕಂಪ್ಯೂಟರ್ ಸೆಂಟ್ರ್ ಅಂಗಡಿನ ನಾನು ಬಿಡಿಸ್ಕೊಂಡಿದ್ದೀನಂತೆ. ನೋಡು ಇದು ಹೆಂಗೈತೆ, ಮೋಸ ಮಾಡಿದ್ದಾಳೆ ಅಂಗಡಿನ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ನಾನು ಅಕ್ಕ ನಿನಗೆ ದುಡ್ಡು ಕೊಟ್ಟಿದ್ದೀನಿ, ನನ್ನ ಕಂಪ್ಯೂಟರ್ ಸೆಂಟ್ರ್ ನಾನು ಕೊಂಡ್ಕೊಂಡಿದ್ದೀನಿ. ಆದರೆ ಅವಳು ಮಾತಾಡೋದೇನು ಹಿಂಗೆ ಮಾತಾಡ್ತಾಳೆ. ಬಾರಕ್ಕ ಹೋಗೋಣ, ನೋಡೋಣ ಅದೆಲ್ಲ ಏನು ಮಾತಾಡ್ತಾಳೆ ಅಂತ ಹೇಳಿ. ಬಿಡಮ್ಮತ್ತ ಹೋಗ್ಲಿ. ಅಲ್ಲಿ ಚೆನ್ನಾಗಿ ಬೈದು ಬಂದಿದ್ದೀನಿ. ಇಲ್ಲ ಬಾರಕ್ಕ ಹೋಗೋಣ. ತಂಗಿ ಆದವಳಿಗಳಪ್ಪ, ಅವ್ರ ಮನೆಗಳವರು ಬರ್ತಾರೆ ಬೈತಾರೆ ಅನ್ನೋದೊಂದು ಭಯ ಇರುತ್ತೆ. ನಿನ್ಗೇನು ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಅಂದ್ಕೊಬಿಟ್ಟಿದ್ದಾಳೆ. ಹಿಂಗೆ ಯಾಕೆ ಮಾಡ್ಬೇಕು ಅವಳು? ಏನಾದರೂ ದ್ವೇಷ ಇದ್ದರೆ ಎದ್ರಿ ಬದ್ರಿಗೆ ಬೇಕಾದರೆ ಮಾತಾಡಬೇಕು. ಇಂಥವೆಲ್ಲ ಮಾಡಬಾರ್ದು. ಇಂಥ ಮಾಡಿದವ್ರು ಯಾವತ್ತೂ ಉದ್ಧಾರ ಆಗಲ್ಲ. ಬಾರಕ್ಕ ಹೋಗೋಣ, ಯಾರು ಇಲ್ಲ ಅಂತ ಅಂದ್ಕೊಬಿಟ್ಟಿದ್ದಾಳೆ. ಬಾ ಹೋಗೋಣ. ಫಸ್ಟ್ ಹೋಗಿ ಅದೇನು ಮಾತಾಡೋಣ. ಯಾಕಮ್ಮ ಯಾಕೆ ಹಿಂಗೆ ಮಾತಾಡ್ತೀರಾ? ಹೊಸಾರು ಯಾರನ್ನ ಬೈಕೆಂಬ್ತೀರಾ? ಆಗ ನಿಂಗೆ ಜೀಗ ಇವಳು ನಮ್ಮ ಸಂಗೀತನಾರ
ಆಗ ಹುಡುಗಿ ಸಿಂಧು ಹಿಂಗೆ ಮಾಡ್ತಾ ಇದ್ದಾಳೆ. ಎಲ್ಲ ಅನ್ನ ಸಾಂಬಾರೆಲ್ಲ ಮಾಡಿರೋದೆಲ್ಲ ಚೆಲ್ಲೋದು ಎಲ್ಲನ ಎಲ್ಲಂದ್ರಲ್ಲಿ ಏನೇನೋ ಮಾಡೋದು. ನಮ್ಮ ಸಂಗೀತಂಗೆ ಹಿಂಗೆಲ್ಲ ಮಾಡ್ತಾ ಇದ್ದಾಳೆ ಅಂತ ಮನೆ ಬಿಟ್ಟು ಹೋಗ್ಲಿ ಅಂತ. ಅದಕ್ಕೆ ನಮ್ಮ ದೀಕ್ಷನ್ ಬೇರೆ ಏನೇನೋ ಮಾತಾಡಿದ್ಲಂತೆ. ಅದಕ್ಕೆ ನೋಡವಳು ಯಾಕೆ ಹಿಂಗೆ ಮಾತಾಡ್ತಾಳೆ, ನಾವಿಬ್ರು ಒಂದಾಗ ಚೆನ್ನಾಗಿ ಬುದ್ಧಿ ಕಲ್ಸೋಣ, ನಾವಿಬ್ರು ಸರಿಯಾಗಿ ಗ್ರಾಚಾರ ಬಿಡ್ಸೋಣ ಅಂತ ಹೇಳಿ ಮಾತಾಡ್ತಿದ್ರು. ಸುಮ್ಮನಿರ ಮಾತಾ ಅಂತಾರೆಲ್ಲ ಇದ್ದೇ ಇರ್ತಾರೆ, ಅಂತಾರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಕೆಲಸನ ನಮ್ಮ ಬಾಳೆನೋ ಬದುಕೇನೋ ಮಾಡ್ಕೊಂಡಿದ್ರೆ ನಾವು ಒಂದಿಟ್ಟು ಇನ್ನೂ ಒಂದು 4 ಕಾಸು ಕುಡಿಕೊಂಡು ಮುಂದುವರಿಬೋದು. ಇಂಥರ್ನೆಲ್ಲ ಸೈಡಿಗೆ ದಬ್ಬಿ ಸುಮ್ಮನೆ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೆ ನನ್ನ ಮಕ್ಕಳಿಗೆ ಬುದ್ಧಿವಾದನ. ಹೇಳೋದು ಬೋಲ್ ಮಾತಾಡೋ ತಪ್ಪಿಳ್ಳಿ. ಹೆಂಗೆ ಮಾಡ್ತೈತಿ ಇಂಥವೇನಕ್ಕೆ ಮಾಡಬೇಕು. ಅಲ್ಲ ನನ್ನ ತಗೊಂಗಂತು ಸಾಂಬಾರು ಅನ್ನ ಎಲ್ಲ ಚೆಲ್ಲದ ಕಣಜ್ಜಿ ದಿನಾನ ಅಂತ. ಅಜ್ಜಿ ಒಂದಿನ ಅಲ್ಲ ಒಂದು ಕಾಲ ಅಲ್ಲ, ದಿನಾ ಸಾಂಬಾರೆಲ್ಲ ಚೆಲ್ಲೋದ್ರೆ ನನಗೆ ಸಾಕಾಗಿರುತ್ತೆ. ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಬಂದು ಸಾಯಂಕಾಲ ಮಾಡ್ಬೇಕಂತಂದರೆ ಸಾಕಾಗಿರುತ್ತೆ. ಯಾರು ಮಾಡ್ತಾರೆ ಹೇಳಜ್ಜಿ. ದಿನಾ ಚೆಲ್ತಾ ಇದ್ಲು. ಬಂದು ಮಾಡ್ಕೊಂಡ್ಲೇಳು ಅಂತ ಹೇಳಿ ಸಾಂಬಾರು ಅನ್ನ ಎಷ್ಟು ಮಾಡಿ ಇಟ್ರು ಚೆಲ್ತಾ ಇದ್ಲು. ಮತ್ತು ಅದೆಲ್ಲ ಒಣಗೋಗಿರೋದು ನಾನೊಂದು ದಿವಸ ಕ್ಲೀನ್ ಮಾಡಿದ್ರೆ ನಮ್ಮ ಅತ್ತೆ ಒಂದು ದಿವಸ ಮಾಡೋದು, ಹಿಂಗೆ ಒಬ್ರಿಗೊಬ್ರು ಒಂದೊಂದು ದಿವಸ ಮಾಡ್ತಾಯಿದ್ವಿ. ಹಿಂಗೆ ಮಾಡಿ 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 ತುಂಬ ಬೇಜಾರಾಯಿತು. ಎಷ್ಟು ನಾನು ಸೇಫ್ಟಿ ಮಾಡೋದ್ರೂ ಈಗ ಸಾಂಬಾರು ಚೆಲ್ಲುತ್ತೆ ಅಂತ ಹೇಳಿ ಬೆಕ್ಕು ಬರುತ್ತೆ, ಬೇಕು ಅನ್ನೋಳು ಅದಕ್ಕೆ ಬೆಕ್ಕು ಬರುತ್ತೆ ಅಂತ ಹೇಳಿ ನಾನು ಟಬ್ಬೆಲ್ಲ ಗೊಬ್ಬರ ಹಾಕಿ ಎಲ್ಲ ಸೇಫ್ಟಿ ಮಾಡಿ ಹೋಗ್ತಿದ್ದೆ. ಹಂಗಂದ್ರೆ ಎಲ್ಲ ಚೆಲ್ಲೋಗೋದಂತಂದರೆ ಇದು ಯಾವ ಕಳ್ಬೆಕ್ಕುಗಳೇ ಮಾಡ್ತಾ ಇರೋದು, ಇವೇ ಕಳ್ಬೆಕ್ಕುಗಳು ಅಂತ ಹೇಳಿ ನನಗೆ ಅನುಮಾನ ಬಂತು. ಅದಕ್ಕೆ ಇವತ್ತು ಆ ಕಳ್ಬೆಕ್ಕುಗಳನ್ನ ಹಿಡ್ದೆ ಕಣಜ್ಜಿ. ಮತ್ತೆ ಅಲ್ಲಿ ನೋಡಿ ನಾ ಸರಿಯಾಗಿ ಅಡ್ರೆಸ್ ಸರಿ ಹೋಗಿ ದಿವಸ ಕರ್ಕೊಂಡೋಗಲ್ಲಿ ಸರಿಯಾಗಿ ಬೈತೈತಿ. ಅಲ್ಲ ದಿನ ಇಂಥ ಮಾಡಿದ್ರೆ ಯಾರಿಗೆ ತಾನೇ ಸಿಟ್ಟು ಬರೋಕ್ಕಿಲ್ಲ. ಹಂಗೆ ಸಾರು ಮಾಡೋಕ್ಕೆ ದಿನ ಒಂದು ತನ್ನವಾಗುತ್ತೆ ಅಂತಂದ್ರೆ ಮಾಡಿರೋ ಸಾರೆಲ್ಲ ಉಪ್ಪು ಹುಳಿ ಖಾರ ಎಲ್ಲ ಹಾಕಿ ಉಳ್ದು ಬರೋದ್ರಿ ಯಾರಿಗೆ ತಾನೇ ಬೇಜಾರಾಗಕ್ಕಿಲ್ಲ. ಸರಿಯಾಗಿ ಬರಮ್ಮ ಹೇಳ್ತೀನಿ. ಬಾರಿ ಯಾಕೆ ಹೇಳ್ತೀನಿ, ನಾನೆಲ್ಲ ಸರಿಯಾಗಿ ಬೈತೀನಿ ಬಾಯಿಲಿ. ಏನೇ ಯಾರೂ ಇಲ್ಲ ಅನ್ಕೊಬಿಟ್ಟಿದ್ದೇನೆ, ನಮ್ಮ ಅಕ್ಕ ಯಾಕೆ ಹಿಂಗೆ ಮಾಡ್ತೀಯ, ನೀನು ಜಾಸ್ತಿ ಆಗ್ಬಿಟ್ಟೈತೆ ನೋಡು. ನಮ್ಮ ಸುದ್ದಿಗೆ ಬಂದರೆ ಗ್ರಾಚಾರ ನೆಟ್ಗಿರಲ್ಲ. ನೀನು ಏನೋ ಅನ್ಕೊಬಿಟ್ಟಿದ್ಯಾ ನಮ್ಮನ್ನು, ಯಾಕೋ ಸುಮ್ಕೈದಾರೆ ಅಂತ ಹೇಳಿ ಸುಮ್ಮನಿದ್ಯಾ. ನಮ್ಮ ಸುದ್ದಿಗೆ ಮಾತ್ರ ನಾನು ಬಂದರೆ ಬಿಡೋದಿಲ್ಲ ನೋಡು. ನಾವು ಸುಮ್ಮನಿದ್ದರ ಸುದ್ದಿ ಹೋಗಲ್ಲ, ಬಂದರನ್ನ ನಾವು ಬಿಡಲ್ಲ ಅಂತ ಹೇಳಿ ಸರಿಯಾಗಿ ಹೇಳ್ಬತ್ತೀನಿ ಹೋಗಿ. ಹೇಳ್ಬರ್ರಿ, ಹೇಳಲಿಲ್ಲ ಅಂದರೆ ಅವಳಿಗೆ ಅವಳಲ್ಲ. ಅಜ್ಜಿ ಬಿಡತ್ತಾ ಹೋಗ್ಲಿ ಅಂತ ನಮ್ಮ ಹುಡುಗರಿಗೆ ಬುದ್ಧಿ ಹೇಳ್ತೀನಿ. ಹಿಂಗೆ ಮಾಡಬಾರ್ದು ಕಣಜ್ಜಿ. ತಿನ್ನ ಅನ್ನ ಎಲ್ಲ ಚೆಲ್ಲಿದ್ರೆ ಯಾರನ್ನ ಏನಂತಾರೆ ಹೇಳಜ್ಜಿ. ನೀನು ಇಂಥ ಮಾಡಿದ್ರೆ ಯಾರಿಗೆ ತಾನೇ ಬೇಜಾರಾಗಕ್ಕಿಲ್ಲ. ಬೇಜಾರಾಗುತ್ತಮ್ಮ. ನನಗೆ ಹಂಗೆ ಮೈಯೆಲ್ಲ ಉರಿತೈತಿ. ಅವ್ರು ಮಾಡಿರೋದು ನೆನೆಸ್ಕೊಂಡ್ರೆ ನನಗೆ ಹಂಗೆ ಮೈಯೆಲ್ಲ ಉರಿತೈತಿ. ಮತ್ತು ಉಪ್ಪು ಖಾರ ಹುಳಿ ದಿನ ಸಾರಿನ ದೇವ್ರು ತಿಂತೆ ಅವತ್ತಿ ಅಂಥದ್ದೆಲ್ಲನ ಮಾಡಿದ್ರೆ ನನಗೆ ಹಂಗೇನೆ ಯಾಕೆ ಬಿಡೋಣಪ್ಪ ಮಂಗಾಗುತ್ತೆ ಅಂತಂದ್ರೆ ಪಾಪ ಹೆಂಗೆ ಕೆಲ್ಸಕ್ಕೆ ಹೋಗಳೆಲ್ಲ ಮಾಡಿ ಹೋಗ್ತಾಳೆ. ಅದಕ್ಕೆ ತಿಮ್ಮಂಗಿದ್ರೆ ತಿನ್ಬೇಕು ತಿರೋಣ ಕೋಳಿ ಇಕ್ಕೊಂಡು. ತಿಂಬಕ್ಕಾಗಲಿಲ್ಲ ಅಂದರೆ ಸುಮ್ಮನೆ ಇರಬೇಕು. ನಾನು ಎಷ್ಟು ಸುಧಾರಿಸಿದ್ದೀನಿ ಅಜ್ಜಿ, ನನ್ನಂಗೆ ಸುಧಾರಿಸಿರೋರೇ ಇಲ್ಲ. ಆದರೆ ಇಂಥ ಮಾಡ್ತಾರಲ್ಲ, ಯಾಕೆ ಒಳ್ಳೆಯವ್ರಿಗೆ ಕಾಲನೇ ಇಲ್ವ, ಕೆಟ್ಟವ್ರಿಗೆ ಕಾಲನ ಅನ್ನೋ ಥರ ಆಗುತ್ತೆ. ನಾನೇನು ತಪ್ಪು ಮಾಡಿಲ್ಲ, ನಾನೇನು ಮಾಡಿರೇ ಇಲ್ಲ ಅಂತಾಳೆ. ನನ್ನ ಹತ್ರ ಹೆಂಗೆ ಫೋನಲ್ಲಿ ಸಾಕ್ಷಿ ಇರೋದಕ್ಕೆ ಹೆಂಗೆ ಒಪ್ಕೊಂಡ್ಲು. ಇಲ್ಲಾಂದರೆ ಒಪ್ಕೊಮ್ಮ ಅಂತ ಹೆಂಗೆ ಸಲ್ಲ ಅವಳು. ಇವ್ರು ಸಿಂಧುದು ಯಾಕನೋ ಜಾಸ್ತಿ ಆಗ್ಬಿಡ್ತು. ಹೋಗಿ ಹೇಳ್ಬತ್ತೀನಿ. ಹೋಗ್ಬಿಟ್ಟು ಸರಿಯಾಗೆ ಹೇಳ್ಬತ್ತೀವಿ. ನಾನು ನಮ್ಮ ಅಕ್ಕ ನೋಡು, ನಾನೇನು ಬಿಡೋ ಹೋಗ್ಲಿ ಅಂತ ಸುಮ್ಮನಿದ್ದೀನಿ. ನಾವು ಇದ್ದೂರಾಗೆ ಇದ್ಕೊಂಡು ನಮ್ಮ ಅಕ್ಕನಿಗೆ ಹಿಂಗೆ ಆಗ್ತೈತೆ ಅಂದರೆ ನಾವು ನೋಡ್ಕೊಂಡು ಸುಮ್ಮನಿರಲ್ಲ ನೋಡ್ರಿ. ಸರಿಯಾಗಿ ಹೋಗಿ ಹೇಳ್ಬತ್ತೀನಿ. ನಮ್ಮ ಸುದ್ದಿಗೆ ಬಂದರೆ ನಿನಗೆ ಗ್ರಾಚಾರ ನೆಟ್ಗಿರಲ್ಲ ಅಂತ ಹೇಳಿ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.